ಹಾಗಿದ್ರೆ ಸರಿಯಾಗಿ ಕೇಳಿ ನಾನು ಹೇಳುವ ಮಾತನ್ನು. ನಿಮ್ಮ ಭೂಲೋಕಕ್ಕೆ ಕೆಂಡದ ಮಳೆಯೇ ಸುರಿಯಲಿ, ನಾನು ಬರಕೂಡದು. ನಿಮ್ಮ ಯಾರು ಪರಶಿವ ಅವ ಬಂದು ಹೇಳಿದರೂ ಕೂಡ ಬರುವುದಕ್ಕೆ ಆಗುವುದಿಲ್ಲ. ನಿಮ್ಮ ಭೂಲೋಕ ಸೊಟ್ಟು ಕೆಳಕ್ಕೆ ಹೋಗಲಿ. ಯಾವುದೇ ಕಾರಣಕ್ಕೆ ನಂದಿನಿಯಾದಂತ ನಾನು ಸ್ವರ್ಗದಲ್ಲಿ ಸುಮನಸರಾಗಿರುತ್ತಾರೆ ಎನ್ನುವ ಭಾವವಿತ್ತು ಭೂಲೋಕದವಾದ ನಮಗೆ. ಆದರೆ ನಿನ್ನ ಮನಸ್ಸು ಎಷ್ಟು ಹೀನವಾಗಿದೆ ಎಂದಾದ್ರೆ ನಿನ್ನ ಅಂತರಂಗದಲ್ಲಿ ಒಳಗಿರುವಂತಹ ಅಹಂಕಾರವೇ ಅದಕ್ಕೆ ಕಾರಣ. ಜೀವಿಗಳ ಜೀವನ ರೇಖೆಯಲ್ಲಿ ಅದೃಷ್ಟ ದುರಾದೃಷ್ಟಗಳನ್ನು ನಿರೂಪಿಸುವ ವಿಧಾನ ವಿಷ್ಣು, ಮಹಾವಿಷ್ಣು, ಜಗನ್ನಿಯಾಮಕನಾದಂತಹ ಆತನು ಪಾಲನಾಕಾರದಲ್ಲಿ ಸಹಕರಿಸಬೇಕಾದಂತಹ ದೇವತಾ ವರ್ಗದವರು ನೀವು. ಮುನಿಗಳಾದಂತಹ ನಾವು ಎಚ್ಚರಿಸುವ ಕಾಲಕ್ಕೆ ನೀವು ಬಂದದಕ್ಕೆ ಒದಗಿ ಬರುತ್ತೀರಿ ಎಂದರೆ ಅವನ ಮಾತನ್ನು ಧಿಕ್ಕರಿಸುವಷ್ಟು ಎತ್ತರವನ್ನು ನೀನು ಹೊಂದಿದ ಅಹಂಕಾರದ ಮೂಲಕವಾಗಿ ಪ್ರಳಯಾಂತಕರಾದಂತಹ ಶಿವನೇ ಬಂದರು ಇದ್ದರು ಮರಲಾರೆ ಎನ್ನುವ ಹಾಗೆ ಆಡಿದೆ ಎಂದಾದ್ರೆ ನಿನಗೆ ಅಹಂಕಾರ ಎನ್ನುವುದಷ್ಟಿಷ್ಟಲ್ಲ, ಮತ್ತೆ ನೀ ಹಾಡು ಬಾರದೇ ಇರುತ್ತೇನೆ ಎನ್ನುವ ಹಾಗೆ ಆಡಿದೆ. ಅಡಿಗಡಿಗೆ ಆಡಿದರೂ ನಾನು ಹಿಂತಿರುಗುತ್ತಿದ್ದೇನೆ ಹೇಳಿ. ಆದರೆ ಕುಹಕದ ಮಾತುಗಳನ್ನು ಆಡಿ ನೀನು ಜರೆದದ್ದು ಪಾವನವಾದಂತಹ
ಅವನು ಹೊಂದಿದ್ದು ಆ ಭೂಮಿ ಮಾತ್ರ. ಭೂಮಿಯಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ಹೆಣ್ಣನ್ನು ಅಮ್ಮ ಎನ್ನುವ ಹಾಗೆ ಕರೆಯುವ ಸಂಸ್ಕಾರ ಯಾಕೆ? ಇರುವ ಸೌಭಾಗ್ಯವನ್ನು ಹೊಂದಿದವಳು ಹೆಣ್ಣು ಎನ್ನುವ ಕಾರಣಕ್ಕಾಗಿ. ಅದೇ ಮಾತೃತ್ವವು ನಿನ್ನಲ್ಲಿ ಜಾಗೃತವಾಗಿದೆ ಎನ್ನುವ ಕಾರಣದಿಂದಲೇ ಅಮ್ಮ ಎನ್ನುವ ಹಾಗೆ ನಿನ್ನನ್ನು ಕರೆಯುತ್ತ ಮಗುವಿನಂತೆ ಗೋಗರೆದರು ನೀನು ಬಾರದೇ ಇರುವ ಎನ್ನುವ ಹದಟನ್ನಾಡುತ್ತಾ ಇದ್ದೀಯ. ಏನೇ ಭೂಮಿಯ ಕುರಿತಾಗಿ ನೀನೇನು ಭಾವಿಸುತ್ತೀಯ? ಪರಮ ಪಾವನವಾದುದನ್ನು ಅಂತಹ ಪವಿತ್ರ ಭೂಮಿಯನ್ನು ನೀನು ಮಹಾವಿಷ್ಣುವಾದರೂ ತನ್ನ ಅವತಾರಗಳಿಗಾಗಿ ಆರಿಸಿದ್ದು ಭೂಮಿ. ಭಕ್ಷನಾಗಿ ಪೂರ್ವನಾಗಿ ವರಾಹನಾಗಿ ನೃಸಿಂಹನಾಗಿ ವಾಮನನಾಗಿ ಭಾರ್ಗವನಾಗಿ ರಾಮನಾಗಿ ಕೃಷ್ಣನಾಗಿ ಪರಯ ಧರ್ಮವನ್ನು ಉಳಿಸುವುದಕ್ಕಾಗಿ ಬಂದವನು ಮಹಾವಿಷ್ಣು. ಅವನೇ ಬಂದಿರುವಂತಹ ಭೂಮಿಗೆ ನೀನು ಬಾರದೇ ಇರುತ್ತೀಯ. ಸಾಧ್ಯ ಉಂಟೇನೆ? ಸಾಧ್ಯ ಉಂಟೇನೆ? ಸರ್ವ ಧರ್ಮವನ್ನು, ಸರ್ವ ಸತ್ಯವನ್ನು, ಸರ್ವ ನ್ಯಾಯವನ್ನು ಉಳಿಸುವುದಕ್ಕಾಗಿ ತಪೋನಿರತನಾದವನು ಈ ಜಾಬಾಲಿ ಮುನಿವರು. ತಪಸ್ಸಿನ ಯಾವುದೇ ಸಂಗ್ರಹ ಅದು ಸತ್ಯ ನಿಯೋಗಕ್ಕೆ ಮೀಸಲಾಗಬೇಕು. ಬರುವುದಿಲ್ಲವೇ? ಬರುವುದಿಲ್ಲ. ಹರಿಯನ್ನೇ ತೊರೆದ ನೀನು ಭೂಮಿಗೆ ನದಿಯಾಗಿ ಹಾಕಿದ್ರು. ಯಧಿಪತಿಯ ಮನೆಗೆ ಮಣಿಗೂ ವನಿತೆಯಲ್ಲವರಾಧವನು ಮನಕರಗೆ ವಲ್ದಿತ ಮುನಿವರ ಸವ ಪದ ನೊಂದಿನ ಭಾವಗಳು ಕುಂದಿತು ಕ್ಷಮಿಸುವುದು ಪರಜಲ ಮುನಿವರ ಮುನಿವರ ಕಣ್ಣಲ್ಲಿ ನೀರನ್ನು ಸುರಿಸುತ್ತಾ ಇದ್ದೀಯ. ಯಾರಿಂದ ಕಷ್ಟ ಬಂತು ಯಾಕೆ ಹೇಳುತ್ತಾ ಇದ್ದೀಯ? ಹೇಳು ಮಗಳೇ. ಅದಕ್ಕಾಗಿ ಸ್ತುತಿ ಮಾಡಿದ್ದೇನೆ, ಭಜಿಸಿದ್ದೇನೆ. ಅಮ್ಮ, ನಾನು ಮಾಡಿದಂತ ಅಪರಾಧವನ್ನು ಕ್ಷಮಿಸಿ ನನ್ನನ್ನು ಉತ್ತರಿಸಬೇಕು, ಉತ್ತರಿಸಬೇಕು. ಅಮ್ಮ, ಭ್ರಾಂತೆ ಮಗಳೇ ನಿನಗೆ ಯಾಕೆ
ಯಾಕೆ ಈ ಮಾತನ್ನು ಹೇಳುತ್ತಾ ಇದ್ದೇನೆ? ಏನು? ಮೂರು ಲೋಕದಲ್ಲಿಯೂ ಸ್ವಾರ್ಥಿಗಳೇ ತುಂಬಿರುವಾಗ ಜಾಬಾಲಿ ಮುನಿಯು ಭೂಲೋಕದಲ್ಲಿ ಬಂದಿರುವಂತಹ ಕ್ಷಾಮವನ್ನು ದೂರೀಕರಿಸುವುದಕ್ಕೆ ನಿನ್ನನ್ನು ಆಹ್ವಾನಿಸಿದ್ದಾನೆ, ಧಿಕ್ಕರಿಸಿದ್ದೀಯ. ಕೋಪಗೊಂಡಂತಹ ಮುನಿ ನಿನಗೆ ಶಾಪ ಕೊಟ್ಟಿದ್ದಾನೆ. ಮಗಳೇ ನಂದಿನಿ, ಮುನಿಯ ಶಾಪವಾಗಿಯೇ ಪರಿಣಮಿಸುತ್ತದೆ ಮಗಳೇ. ಆದರೆ ಆ ಶಾಪವೇ ಮುಂದೊಂದು ದಿನ ನಿನಗೆ ವರವಾಗುವುದಕ್ಕಿದೆ ಮಗಳೇ. ಧರ್ಮ ಕರ್ಮ ಸಮನ್ವಯವಂತ ಭೂಲೋಕದಲ್ಲಿ ನೀನು ನದಿಯಾಗಿ ಹರಿಯಲೇಬೇಕು. ನೀನು ಹರಿಯುತ್ತಿರುವ ಸಮಯದಲ್ಲಿ ಕಾಲಾಂತರದಲ್ಲಿ ನಿನ್ನ ಕಟಿ ಪ್ರದೇಶದಲ್ಲಿ ನಿನಗೆ ಮಗಳಾಗಿ ಆವಿರ್ಭವಿಸುವುದಕ್ಕಿದ್ದೇನೆ. ಆಗ ಪುಣ್ಯ ನದಿಯಾಗಿ ಭೂಲೋಕದಲ್ಲಿ ಎಲ್ಲವರ ಮನಸ್ಸನ್ನು ತಣಿಸುತ್ತಾ ಹರಿಯುತ್ತಾ ಇರು ಮಗಳೇ, ಹರಿಯುತ್ತಾ ಇರು. ಜಾಬಾಲಿ ಮುನಿಗಳಿಗೆ ಕೊಟ್ಟ ಮಾತಿನ ಪ್ರಕಾರವಾಗಿ ಎತ್ತರವಾದಂತಹ ಪರ್ವತವನ್ನು ಏರಿದವಳಿದ್ದೇನೆ. ಆಗಸವೇ ಬೆಳಗೊಡೆ ಅಡಿಯಲ್ಲಿ ರಾರಾಜಿಸುತ್ತಾ ಉಂಟು ಕಳಕಾದ ಶೃಂಗ, ಅದನ್ನು ಏರಿ ನಿಂತವಳಿದ್ದೇನೆ. ಇಲ್ಲಿಂದಲೇ ಆ ಪರಶಿವಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ ಇದ್ದೇನೆ. ವಿಧ ವಿಧ ಹೂಗಳನ್ನು ತಂದು ಆಕೆಯ ಪಾದಕ್ಕೆ ಅರ್ಪಿಸಿದವಳಿದ್ದೇನೆ, ಪೂಜಿಸಿದವಳಿದ್ದೇನೆ. ಅದಕ್ಕಾಗಿ ಯೋಧರಿಗೆ ನೆರವಾಗುವ ರೀತಿಯಲ್ಲಿ ಜನರ ಪಾಪವನ್ನು ತೊಳೆಯುವುದಕ್ಕಾಗಿ ಇದು ಈ ಸಂದರ್ಭದಲ್ಲಿ ನದಿಯಾಗಿ ಹರಿಯಬೇಕು. ಯಾವ ದಿನ ಅಂತ ನೋಡಿದಾಗ ಮಾಘ ಶುದ್ಧ ಪೌರ್ಣಮಿಯ ಶುಭ ದಿನ ಇದು. ಇದೇ ಒಳ್ಳೆಯ ದಿನ. ತಡ ಮಾಡುವುದು ಯಾಕೆ? ಇದು ಜನರ ಪಾಪವನ್ನು ತೊಳೆಯುವುದಕ್ಕಾಗಿ ನಂದಿನಿಯಾದಂತ ನಾನು ನದಿಯಾಗಿ ಹರಿಯುತ್ತೇನೆ. ನಂದಿನಿಯಾದಂತ ನಾನು ನದಿಯಾಗಿ ಹರಿಯುತ್ತೇನೆ. ನಂದಿನಿಯಾದಂತ ನಾನು ನದಿಯಾಗಿ ಹರಿಯುತ್ತೇನೆ.